ಫುಲ್ಲು ಇಲ್ಲೆಲ್ಲ ಬರ್ದು ಗೀಜ್ ಹಾಕ್ಬಿಟ್ಟವ್ರೆ. ಹೂವು ಬೀಳ್ತಾ ನಂದು ಪವರ್ ಗೈಸ್. ದೇವರು ನಾನು ಕೇಳಿದ್ದೆಲ್ಲ ಕೊಡ್ತಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಾಶ್ರೀ. ಇವತ್ತು ಏನಂತಂದ್ರೆ ಮನೇಲಿ ಸಿಕ್ಕಾಬಟ್ಟೆ ಬೋರ್ ಆಗ್ತಿದೆ. ಅದಕ್ಕೆ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಆಂಟಿ ಮನೆಯಲ್ಲಿ ಚಿಕ್ಕ ಚಿಕ್ಕ ಪಾಪುಗಳಿದ್ದಾರೆ, ಟ್ವಿನ್ಸು. ಸೊ ಬೋರ್ ಆಗ್ತಿದೆಯಲ್ಲ, ಅವ್ರನ್ನ ಆಟ ಆಡ್ಸಕ್ ಹೋಗ್ತಾ ಇದೀನಿ. ಇವತ್ತು ಕೆಲಸ ಜಾಸ್ತಿನೇ ಇದೆ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗೋದಲ್ಲ, ತಗೊಂಡು ಹೋಗೋದು. ಸೊ ಇವಾಗ ಬನ್ನಿ ನಮ್ಮ ಆಂಟಿ ಮನೆಗೆ ಹೋಗುವ. ಗೈಸ್, ನನಗಂತೂ ದಿನಕ್ಕೆ 24 ಅವರ್ಸ್ ಸಾಕಾಗ್ತಾನೆ ಇಲ್ಲ. ಯಾವ ಕೆಲಸ ಮಾಡೋಣ, ಇತ್ತಾಗ ಯೂಟ್ಯೂಬ್ ಚಾನಲ್ ಎಡಿಟ್ ಮಾಡ್ಲಾ, ಇನ್ಸ್ಟಾಗ್ರಾಮ್ದು ಎಡಿಟ್ ಮಾಡ್ಲಾ, ಇಲ್ಲ ನನ್ನ ಕೆಲಸನೇ ಮಾಡ್ಲಾ, ನಾವು ಒಟ್ಟಲ್ಲಿ ಸಾಕಾಗ್ತಾ ಇಲ್ಲ ಟೈಮು. ಅದರಲ್ಲೂ ಮೆಂಟಲಿ ಪೀಸ್ ಆಗಿರ್ಬೇಕು ಅಂತಂದ್ರೆ ಅವಾಗ ನಮ್ಮ ಆಂಟಿ ಮನೆಗೆ ನಮ್ಮ ಪಾಪುಗಳನ್ನ ಆಟ ಆಡ್ಸಕ್ ಹೋಗ್ತಾ ಇರ್ಬೇಕು. ಮತ್ತೆ ನಮಗೆ ಇಷ್ಟ ಬಂದಿದ್ದು ಇನ್ನೂ ಕೆಲಸ ಮಾಡ್ತಾ ಇರ್ಬೇಕು. ಮುರ್ಗೀರು ಅಂತ ಬಾಗಿಲನ್ನು ತೆಗಿಯೇ ಸಾಕಮ್ಮ. ಅಕ್ಕ ಏನದು? ಬಾಗಿಲು ತೆಗಿ ಸೇಸಮ್ಮ. ಕರೆಕ್ಟ್, ನನ್ಗೆ ಗೊತ್ತಾಯ್ತಾ ಇಲ್ಲ. ಏಯ್ ಬಾಗ್ಲಲ್ಲಿ ಝೂ ಬಂದಿದ್ದೀನಿ ಕಣಕ. ಎಲ್ಲಾ ಪ್ರಾಣಿಗಳು ಒಂದೇ ತರ ನೋಡ್ಬೋದು. ಗೈಸ್, ನಮ್ಮ ಪಾಪ ಹೇಳ್ತಾವ್ನೆ ಏನಕ್ಕೆ? ಗೈಸ್, ಇಲ್ಲಿಂದ ಅಲ್ಲಿಗೆ ಓಡೋದ ಗೈಸ್. ಇಲ್ಲಿ ಗಂಟ ಅಳ್ಬೇಕಾ ನೀನು? ಇಲ್ಲಿ ಗಂಟ ಬಂದು ಅಳ್ಬೇಕಾ? ಅಲ್ಲೇ ಅಳ್ತಾಗಲ್ವಾ? ಇಲ್ಲೇ ಬಂದು ಅಳ್ಬೇಕಾ? ಯವ್ವ ಗೈಸ್, ನನ್ ಚಪ್ಲಿ ಹಾಕಂದು 2 ಕಾಲ್ಗುವ ಹೆಂಗ್ ಕೂತವ್ ನೋಡ್ರಿ. ನುಗ್ಗದ್ ಬೇರೆ. ಕಳ್ಳ ನೀನು. ನನ್ ಚಪ್ಲಿ ಹಾಕೊಂಡಿದ್ಯಲ್ಲ, ಬಿಡು ನನ್ ಚಪ್ಲಿ ಬಿಡ. ಗಾಡಿ ಹೂವು ಹಾಕ ಓಡಿಸ್ತಾವನೆ. ಗಾಡಿ ಪೂಜೆ ಮಾಡಕ್ಕೂ ಬಿಡ್ತಾ ಇಲ್ಲ. ಅಲ್ಲೂ ಕೂತವ್ರೆ. ಮಮ್ಮಿ ಮಾಡು, ಪೂಜೆ ಮಾಡು, ಮಂತ್ರ ಹೇಳು. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾಮೃತ. ಅಕ್ಕ ಇವ್ ಶುಕ್ರವಾರ ಅಲ್ವಾ? ಸರ್ವಮಂಗಳ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಕ್ಕ ಇನ್ನೊಂದು ಬರುತ್ತೆ ನಂಗೆ, ಗಾಯತ್ರಿ ನಮ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗೈಸ್, ಈ ಮಂತ್ರ ಹೇಳ್ರೆ ನೋಡ್ರಿ ಚೆನ್ನಾಗಿ ಲಕ್ಷ್ಮಿ ನಿಮ್ಮನೆಗೂ ಬರ್ತಾರಂತೆ. ಸೊ ನಾನೆಲ್ಲ ಕಲ್ತ್ಕೊಂಡ್ಬಿಟ್ಟಿದೀನಿ. ಮಂತ್ರಗಿಂತ್ರ ಎಲ್ಲ ಬರ್ತಾವೆ ನಂಗೆ ಜೋರಾಗಿ. ಹೂವು ಬೀಳ್ತಾ ಗೈಸ್, ಹೂವು ಬೀಳ್ತಂತೆ. ದೇವ್ರೇ ಕಾಪಾಡಪ್ಪ. ನಾನು ಕೇಳ್ಕೊಂಡೆ, ನನ್ ಮಂತ್ರ ಹೇಳಿದ್ಕು ಸಾರ್ಥಕ ಆಯ್ತು ಗೈಸ್. ಹೂವು ಬೀಳ್ತಂತೆ. ವಾವ್, ದೇವ್ರ ಆಶೀರ್ವಾದ ನನ್ ಮೇಲೆ ಸದಾ ಇರ್ಲಿ, ನಿಮ್ಮೇಲೂ ಇರ್ಲಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಅಯ್ಯೋ ನಾಮಕ ಎಷ್ಟ್ ಚೆನ್ನಾಗ್ ಕಾಣ್ತವ್ನೆ ಗೈಸ್. ಇವ್ರು ಹೊರ್ಗಡೆ ಪೂಜೆ ಮಾಡ್ತವ್ರೆ ನೋಡ್ರಿ ಅಲ್ಲಿ. ಮಾಡ್ರಪ್ಪ, ಒಳ್ಳೆ ಸಂಸ್ಕಾರ ಕಲೀರಪ್ಪ. ಅಕ್ಕ ಇದು ಯಾವ ಸ್ಟೈಲ್ ಅಕ್ಕ? ಒಂದ್ ಕೈಲಿ ಪೂಜೆ ಮಾಡೋದು ಹಿಂಗೆ ಗೈಸ್, ಹಿಂಗೆ. ಸಾಕ್ ಬನ್ನಿ, ಸಾಕ್ ಬನ್ನಿ. ಹಸಕ್ ಮಾಡಪ್ಪ. ಅಯ್ಯೋ ದೇವರೇ,
ಗಾಯ್ಸ್ ಇವಾಗ ನಮ್ಮ ಆಂಟಿ ತರಕಾರಿ ಸಾಂಬಾರ್ ಮಾಡೋಣ ಅಂತ ಎಲ್ಲ ತರಕಾರಿಗಳನ್ನ ಹೊರಗಿಟ್ಟಿದ್ದಾರೆ. ನಾವು ತರಕಾರಿ ಸಾಂಬಾರ್ನ ಊಟ ಮಾಡ್ಕೊಂಡು ನಮ್ಮ ಮನೆಗೆ ಹೊರಡುವ. ಏನಕ್ಕ ಮುಸ್ಕಿನ್ ಜೋಳ ಎಲ್ಲ ಅವಳು ಎಸೋ ಐ ಬರೀ ಫೋನ್ ನೋಡ್ರಿ ಕುತ್ಕೊಂಡ್ರು ನೀವು. ಆಗ ಬೇಡ ಕಡಕ ಆಕ ವಿಡಿಯೋದಲ್ಲಿ ಹಾಕ್ತೀನಿ ಗಾಯ್ಸ್. ಓದ್ದೇನೆ ಬರಿದೆ ಈಕ್ಲೆಲ್ಲ ಫೋನ್ ನೋಡ್ಕ ಹಾಳಾಯ್ತಾವೆ, ಜೊತೆಗೆ ಇವಳು ಹಾಳಾಯ್ತವಳೆ. ನಿಮಗೆ ಫೀಸ್ ಕಟ್ಟೋದು ಎಷ್ಟು ಗೊತ್ತಾ? ತಿಂಗಳಿಗೆ ಅಲ್ಲ ವರ್ಷಕ್ಕೆ? ಫೋನ್ ನೋಡ್ಕೊಂಡ್ ಕೂತವ್ರು, ಬರೀ ಫೋನ್ ನೋಡೋದೇ ಕೆಲಸ. ಬರ್ರಿ ಇವಳು ಫೋನ್ ನೋಡೋದೇ ಅವಳು ಫೋನ್. ಅಕ್ಕ ಎಷ್ಟ್ ಕಟ್ತಿ ಫೀಸ್ ಇವ್ರಿಗೆ? ಎಷ್ಟನೇ ಕ್ಲಾಸ್ಗೆ ಇವ್ರಿಗೆ? ಬರೀ 1ನೇ ಕ್ಲಾಸ್ಗೆ. 2ನೇ ಕ್ಲಾಸ್ಗೆ 50,000 ಫೀಸ್. ಯವ್ವ ಅವ್ನು ನೋಡ ಅಲ್ಲಿ ಎದ್ಬಿಟ್ಟ ಅವನು. ಗಾಯಿ ಸೈಕ್ಲೆಲ್ಲ ಫೋನ್ ಅಡಿಕ್ಟ್ ಆಗ್ಬಿಟ್ಟವೆ. ನಾವ್ ವಿಡಿಯೋ ಮಾಡೋದು ಯೂತ್ಸ್ ಗಳಿಗೆ ಮೋಟಿವೇಟ್ ಮಾಡೋದ ಅಂತ. ಕುಣಿಯೋದ ಎಂಟರ್ಟೈನ್ಮೆಂಟ್ಗೆ ಕಣಕ. ಮುಸ್ಕಿನ್ ಜೋಳ ಮಾಡ್ತಾರೆ ಗೈಸ್. ನೀ ಹೇಳೋದು ಕರೆಕ್ಟೇ ಕಣಕ. ನಮ್ಮ ಅಜ್ಜಿ ಬೋದ ಸರಿಯಾಗಿ ಬೈತಾರೆ, ಅವ್ರ ಹತ್ರ ಬೈಸಿದ್ರು. ಹೊಸ ಮನೆಗ್ ಬಿಟ್ರೆ ಗೋವಿಂದ ಅನ್ಕೊಳ್ರಿ. ಹಿಂಗೆ ಎಂಟರ್ ಆಗ್ತೀವ ಇವ್ರ ಮನೆಗೆ. ಇವ್ರಿಬ್ರು ಕುಣಿತಾವ್ರೆ, ಇವ್ರಿಬ್ರೇ ಸೇರ್ಕೊಂಡ್ ಪೇಂಟ್ ಮಾಡಿರೋದು. ಇಲ್ಲಿ ಸಕ್ಕತ್ತಾಗಿ ಇವ್ರ ಹೈಟಿಗೆ ಹೆಂಗ್ ಎಷ್ಟು ಎಟಕುತ್ತೋ ಅಷ್ಟು ಪೇಂಟ್ ಮಾಡವ್ರೆ. ಸುಮ್ನೆ ವ್ಲಾಗ್ ಮಾಡ್ತಾ ಇದೀನಿ ಸುಮ್ನೆ. ಎದ್ದಡ್ಕೆ ಬರೀತಾರಂತೆ. ಇಲ್ಲಿ ನೋಡ್ರಿ, ಇಲ್ಲೂ ಚೆನ್ನಾಗ್ ಬರ್ದವ್ರೆ, ಇಲ್ಲೂ ಚೆನ್ನಾಗ್ ಬರ್ದವ್ರೆ. ಹಂಗೆ ಮನೆ ಒಳಗ್ ಬಂದ್ರೆ ಇಲ್ಲಿ ನೋಡ್ರಿ ಫುಲ್ಲು ಇಲ್ಲೆಲ್ಲ ಬರ್ದು ಗೀಜ್ ಹಾಕ್ಬಿಟ್ಟವ್ರೆ. ಇಲ್ಲೂ ಗೀಜವ್ರೆ, ಆಮೇಲೆ ಇಲ್ಲೂ ಗೀಜವ್ರೆ, ಆಮೇಲೆ ಇಲ್ಲೂ ಗೀಜವ್ರೆ. ಯವ್ವ ಇದ್ರ ಮೇಲೆ ನಿಂತ್ಕೊಂಡು ಗೀಸ್ತಾರೆ. ಈ ರೇಂಜಿಗೆ ಯಾರಾದ್ರೂ ಪೇಂಟ್ ಮಾಡಿರೋರು ನೋಡಿದೀರಾ? ಚಾನ್ಸೇ ಇಲ್ಲ, ಇವ್ರಿಬ್ರೆ ಪೇಂಟ್ ಮಾಡಿರೋದು. ಅಯ್ಯೋ ಗಾಯ್ಸ್ ನನ್ಗೆ ವ್ಲಾಗ್ ಮಾಡಕ್ಕೆ ಬಿಡ್ತಾ ಇಲ್ಲ ಗೈಸ್. ಸೌಂಡ್ ಮೇಲೆ ಸೌಂಡ್. ಅಯ್ಯೋ ಬಿದ್ದ. ಮತ್ ನೋಡ್ರಿ ಇಲ್ಲೂ ಪೇಂಟ್ ಮಾಡವ್ರೆ. ಮತ್ ನೋಡಿ ಇಲ್ಲೂ ಒಂದ್ ಜಾಗ ಬಿಟ್ಟಿಲ್ಲ ಗೈಸ್ ಮನೇಲಿ. ಒಂದ್ ಜಾಗ. ಅಕ್ಕ ಯಾವ ಜಾಗ ಖಾಲಿ ಅದು ತೋರ್ಸು ಒಂಚೂರ. ಸ್ನಾನದ ಮನೆಗೂ ಬರ್ದಾಕ್ಬಿಟ್ಟಿದಾರ ಗಾಯ್ಸ್. ಇಲ್ಲೂ ಬರ್ದಾಕ್ಬಿಟ್ಟವ್ರೆ. ಇಲ್ಲೇ ಮೂಲೆಯಲ್ಲೂ ಪೇಂಟ್ ಮಾಡಿದಾರೆ ಪ್ರಥಮ್. ಇಲ್ಲಿ ನೋಡ್ರಿ, ಇಲ್ಲಿ ಸೈಕಾಗಿ ಬರ್ದವ್ರೆ. ಅವ್ರ ರೂಮ್ ತೋರಿಸ್ತೀನಿ ಬನ್ನಿ. ಅವ್ರ ಮಲ್ಕಳ ಇಲ್ಲೂ ಬರ್ದವ್ರೆ. ಇದ್ ನೋಡಿ ಅವ್ರ ಮಲ್ಕಳ ರೂಮು. ಯವ್ವ ಅಕ್ಕ ವಾಟ್ ಇಸ್ ದಿಸ್? ಯವ್ವ ಎಕ್ಸಿಬಿಷನ್ ಇರ್ಬೋದು. ಏನದು ಕೈಯಲ್ಲೇ ಬರ್ದು ಪೇಂಟ್ ಮಾಡಿರೋದು. 5 ತಿಂಗಳಿಗೆ ಬರ್ದು ಬಿಟ್ರು ಗೈಸ್. ಇಲ್ಲಿ ನೋಡ್ರಿ. ಈ ಮನೆಗ್ ಬಂದ್ ನೀವ್ 5 ಮಂತ್ಸ್ ಆಯ್ತಾ? ಬರೀ 5 ಮಂತ್ಸ್ಗೆ ಎಲ್ಲಾನು ಹಾಳ್ ಮಾಡಿ ಗೀಜ್ ಹಾಕಿ ಮಡಗವ್ರೆ. ಅವ್ರಿಗೆಲ್ಲ ಎಟ್ಕಿಲ್ಲ, ಅಲ್ಲಿ ಬರ್ದಿಲ್ಲ ಒಟ್ನಲ್ಲಿ. ಇವ್ರೆ ಇದಕ್ಕೆಲ್ಲ ಕಾರಣಭೂತರು ಗೈಸ್. ಇವ್ ನೋಡಿ ಶಿಸ್ತಾಗ ಹೋಮ್ ವರ್ಕ್ ಮಾಡ್ತಾವ್ರೆ. ಗೋಡೆ ಮೇಲೆ ಬರ್ದಿರೋದ್ ಸಾಲದು ಅಂತ ಬುಕ್ಕಲ್ಲಿ ಬರೀತಾವ್ನೆ. ಯವ್ವ ಇವ್ರೇನಾದಾರೋ ಕಾಣೆ. ಎಲ್ಲಾ ಟೈಮಲ್ಲೂ ಬರೀತಾನೆ ಇರ್ತಾರ. ಬೆಳಗ್ಗೆ ಎದ್ದ ತಕ್ಷಣ ಬರೀತಾರೆ, ರಾತ್ರಿ 11 ಗಂಟೆ ಗಂಟು ಬರೀತಾರೆ. ಆಟ ಆಡೋದ್ ಬಿಟ್ಬಿಟ್ಟು ಬರೆಯೋದು ಯಾವಾಗೂ ಎದ್ದ ತಕ್ಷಣ. ಗೈಸ್ ಇವ್ರು ಯಾರು DC ಆಗ್ಬೋದು ಅನ್ಸುತ್ತೆ, ಇಲ್ಲ ದೊಡ್ಡ ಆಫೀಸರ್ ಆಗ್ಬೋದು. ಇಟ್ಕೊಂಡೆ ಮಲಿಕತ್ತಾರೆ. ಎದ್ದ ತಕ್ಷಣ ಅಲೆ ಗೋಡೆ ಮೇಲೆ ಬರೀತಿರ್ತಾರೆ. ಓದ್ಬಾಗ ಅದ್ ಎಲ್ಲಿ ಓದಾರ ಕಾಣೆ. ಚೆನ್ನಾಗಿ ಚಕ್ಕರ್ ಹೊಡೆದವ್ರ ಕಾಲೇಜಿಂದ. ಏನ್ ಮಾಡೋರು ಬರೀತಾವನೆ ಗೈಸ್. ನೋಡ್ರಿ ಬುಕ್ ಹಿಡ್ಕೊಂಡ್ ಏನೇನೋ ಬರೀತಾವನೆ ಗೈಸ್. ಈ ದೊಡ್ಡ ಕುಕ್ಕರಲ್ಲಿ ಅನ್ನ ಮಾಡೋರೆ, ದೊಡ್ಡ ಕುಕ್ಕರಲ್ಲಿ ಸಾಂಬಾರ್ ಮಾಡೋರೆ, ಅನ್ನ ಅಲ್ಲ. ಇವಾಗ ಊಟ ಮಾಡ್ಬಿಟ್ಟು ವ್ಲಾಗ್ ಎಡಿಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬೇಕು ಗೈಸ್. ಯವ್ವ ಏನ್ ಗೊತ್ತಾ, ನಮ್ಮ ಪಾಪುಗಳು ಆಲ್ರೆಡಿ ಮಲ್ಕೊಬಿಟ್ಟವ್ರೆ. ಅವ್ರ ಮಲ್ಗಿ 1 ಅವರ್ ಆಯ್ತು ಗೈಸ್.
ಸೊ ಏನಂತಂದ್ರೆ ನನ್ನ ಕೆಲಸ ಎಲ್ಲ ಮುಗಿಸಿದ್ನ, ಅದಾದ್ಮೇಲೆ ಇವಾಗ ವ್ಲಾಗ್ ಎಡಿಟ್ ಇತ್ತು, ಎಡಿಟ್ ಮಾಡಿದೆ, ಇನ್ಸ್ಟಾಗ್ರಾಮ್ ಎಡಿಟ್ ಮಾಡಿದೆ, ಇನ್ನೂ 2-3 ಎಡಿಟ್ ಮಾಡಬೇಕು. ನನ್ಗಂತೂ ಫ್ರಸ್ಟ್ರೇಷನ್ ಅನ್ಕೊಳ್ಳಿ. ಇವಳು ನೋಡಿ ಹೆಂಗ್ ಕುಣಿತಾವಳೆ, ಎಕ್ಸಾಮ್ ಅಂದೇನೆ ನಾಳೆ ಕುಣಿತಾವಳೆ. ಇವರು ವಿಡಿಯೋಗೆ ಬಂದ್ರೆ ಓಡ್ತಾರೆ. ಲೋ ಲೋ ಆಡ್ಲಾ ಇದ ಹಾಕೋ, ನಾನು ಆಡ್ತೀನಿ. ನಾನು ಆಡ್ತೀನಿ ಗೊತ್ತಾ ವಾಲಿಬಾಲು. ನಾನು ಆಟಾಡ್ತಾ ಇದ್ದೀನಿ. ಆಟಾರೋಗಿ ನೀನ್ ಎಲ್ಲಿ ವಿಡಿಯೋ ಮಾಡ್ತೀಯ ಬಾಯಿ? ಟೈಮ್ ಆಯ್ತು ಗೈಸ್. ಏನಂತಂದ್ರೆ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವ್ಲಾಗ್ ಸಿಂಪಲ್ ಆಯ್ತು. ಊಟ ಏನಂತಂದ್ರೆ ಅನ್ನ ಸಾರು. ಟೈಮ್ ತೋರಿಸ್ತೀನಿ ರೀ ಗೈಸ್. ಟೈಮ್ ಬಂದು 4 ಗಂಟೆ. ನಾನು ಇವಾಗ ಊಟ ಮಾಡ್ತಾ ಇದ್ದೀನಿ. ಏನಂತಂದ್ರೆ ಆಕ್ಚುಲಿ ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಸ್ವಲ್ಪ ಬೋರ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ನೆಕ್ಸ್ಟ್ ಟೈಮ್ ಇಂದ ಬೋರ್ ಮಾಡದೇ ಇರೋ ತರ ನೋಡ್ಕೋತೀನಿ. ಏನಂತಂದ್ರೆ ನನಗೆ ಪ್ರೆಷರ್ ನ ಹ್ಯಾಂಡಲ್ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಡೈಲಿ ವ್ಲಾಗ್ಸ್ ಮಾಡಕ್ಕೂ ನಿಜ ಸೀರಿಯಸ್ಲಿ ಕಷ್ಟ ಆಗ್ತಿದೆ. ಎಲ್ಲಾನು ಎಡಿಟ್ ಮಾಡೋದು, ಮ್ಯಾನೇಜ್ ಮಾಡೋದು, ವಿಡಿಯೋ ಶೂಟ್ ಮಾಡೋದು, ಪ್ರತಿಯೊಂದು ಕಷ್ಟ ಆಗ್ತೈತೆ. ಏನ್ ರೋಷ್ ನಾನೇನೋ ಮಾತಾಡ್ತಾ ಇದೀನಿ, ಸುಮ್ಮನಿರೋ. ಡೈಲಿ ವ್ಲಾಗ್ಸ್ ಇವಾಗಲ್ವಾ ಸ್ಟಾರ್ಟ್ ಮಾಡಿರೋದು ತುಂಬಾ ಕಷ್ಟ ಆಗ್ತೈತೆ ಆಕ್ಚುಲಿ. ಯಾಕೆ ಕಲ್ತಾ ಇರೋ? ನನ್ನ ಅಕೌಂಟ್ ಹೊರಟೋಗಿತ್ತು. ಯಾಕೆ ಕಲ್ತಾ ಇದ್ರೆ ಅಂತ ಕೇಳ್ತೆ. ನನ್ನ ಅಕೌಂಟ್ ಲಾಕ್ ಆಗ್ಬಿಟ್ಟಿತ್ತು ಕಣಗ, ಅದೇನೋ ಗೊತ್ತಿಲ್ಲ. ಸೊ ಗೈಸ್ ಇಲ್ಲಿಗೆ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಪ್ಲೀಸ್ ಗೈಸ್. ಒಂಚೂರು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೀರ ಏನ್ರ ನಂದ? ಯಾ ಥ್ಯಾಂಕ್ ಯು. ಸೊ ಗೈಸ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಏನಾದ್ರು ಸಜೆಷನ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್. ನೆಕ್ಸ್ಟ್ ಟೈಮ್ ಇಂದ ನನಗೆ ಸ್ವಲ್ಪ ಟೈಮ್ ಬೇಕು, ಟೈಮ್ ಸಿಗ್ತಿಲ್ಲ. ಟೈಮ್ ಸಿಕ್ಕಿದ್ರಂತೂ ಸಖತ್ತಾಗೆ ವ್ಲಾಗ್ ಮಾಡ್ತೀನಿ, ಬಟ್ ಸಿಗ್ತಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬರ್ತಾ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಸಿಗುವ ಮತ್ತೆ.